ಆರ್ಸಿಬಿ ಗುಜರಾತ್ ನಡುವೆ ಫೈನಲ್ ಫೈಟ್ ಇವತ್ತು ನಡೆಯುತ್ತೆ. ಮೋದಿ ಅಂಗಳದಲ್ಲಿ ರನ್ ಹೊಳೆ ಹರಿಯುತ್ತಾ ಮೋದಿ ಸ್ಟೇಡಿಯಂನಲ್ಲಿ ಹೈ ವೋಲ್ಟೇಜ್ ಕದನ ಎರಡನೇ ಬಾರಿಗೆ ಟ್ರೋಫಿಗೆ ಮುತ್ತಿಡ್ತಾರ ಪಟಿದಾರ್. ಈ ಸಲ ಕೂಡ ಕಪ್ ಗೆಲ್ಲುವ ಹೊಸ್ತಿಲಿನಲ್ಲಿ ಆರ್ಸಿಬಿ ತಂಡ ಇದೆ. ತವರಿನಂಗಳದಲ್ಲಿ ಗೆಲುವಿನತ್ತ ಗುಜರಾತ್ ಟೈಟಾನ್ಸ್ ಚಿತ್ತವನ್ನ ನೆಟ್ಟಿದೆ. ಬಟ್ ಆದ್ರೆ ಆರ್ಸಿಬಿ ಇಲ್ಲಿಯವರೆಗೂ ಕೂಡ ರನ್ ರೇಟ್ ನಲ್ಲಿ ಮೊದಲ ಸ್ಥಾನದಲ್ಲಿದೆ. ಮೊದಲ ಸ್ಥಾನವನ್ನ ಕಾಯ್ದುಕೊಂಡಿರುವಂತಹ ಖುಷಿ ಒಂದ್ ಕಡೆ ಆದ್ರೆ ಅಭಿಮಾನಿಗಳಿಗೆ, ಮತ್ತೊಂದು ಕಡೆ ಇವತ್ತು ಎಲ್ಲರೂ ಕೂಡ ಕ್ರಾಸ್ ಫಿಂಗರ್ ಇಟ್ಕೊಂಡಿರ್ತಾರೆ. ಶತಾಯಗತವಾಗಿ ಈ ಬಾರಿ ಕಪ್ಪನ್ನ ಗೆಲ್ಲಲೇಬೇಕು. ಹವಾಮಾನ ಬದಲಾವಣೆಗಳು ಕೂಡ ಆಗತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಬಟ್ ಗೊತ್ತಿಲ್ಲ ಏನಾಗತ್ತೆ ಅಂತ ಹೇಳಿ. ಹವಾಮಾನ ಬದಲಾವಣೆ ಆದ್ರೆ ಅಲ್ಲಿ ಮತ್ತೊಂದು ಟ್ವಿಸ್ಟ್ ಸಿಗತ್ತೆ, ಅಲ್ಲಿ ಆರ್ಸಿಬಿನೇ ಗೆಲುವನ್ನ ಸಾಧಿಸುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಕಾದ್ ನೋಡ್ಬೇಕು. ಅಭಿಮಾನಿಗಳಲ್ಲಂತೂ ಇವತ್ತು ಬಹಳಷ್ಟು ನಿರೀಕ್ಷೆ ಇದೆ. ರಣರೋಚಕ ಪಂದ್ಯ ಇದು. ಈಗಾಗಲೇ 2 ಬಾರಿ ಸೋತಿದ್ದಾರೆ ಆರ್ಸಿಬಿ ಅವರು ಇವರ ವಿರುದ್ಧ. ಸೊ ಹಾಗಾಗಿ ಇವತ್ತಿನ ಮ್ಯಾಚ್ ಏನಿದೆಯಲ್ಲ ಅದು ಬಹಳ ನಿರೀಕ್ಷೆಯನ್ನ ಕೂಡ ಹುಟ್ಟು ಹಾಕ್ತಾ ಇದೆ. ಕ್ರಿಕೆಟ್ ಅಭಿಮಾನಿಗಳಂತೂ ಇವತ್ತು ಎಲ್ಲೆಲ್ಲಿ ಪರ್ದೆ ಹಾಕೊಂಡು ಎಷ್ಟೋ ತನಕ ನೋಡ್ಬೇಕು, ಎಷ್ಟೋ ತನಕ ಎಂಜಾಯ್ ಮಾಡಬೇಕು ಅಂತ ಹೇಳಿ ಹೆಂಗಿದ್ರು ವೀಕೆಂಡ್ ಬಹಳಷ್ಟು ಸಿದ್ಧತೆಗಳನ್ನ ಈಗಲಿಂದನೇ ಮಾಡ್ಕೊಳ್ತಾ ಇರ್ತಾರೆ. ನೋಡಿ, ಮೋದಿ ಸ್ಟೇಡಿಯಂನಲ್ಲಿ ಆರ್ಸಿಬಿ ಪಂದ್ಯ ನಡೆಯುತ್ತೆ. ಜಿಟಿ ಫೈನಲ್ ಸೆಣಸಾಟ ನಡೆಯುತ್ತೆ. ಬೆಂಗಳೂರಿನಲ್ಲಿ ಸಂಭ್ರಮಾಚರಣೆಗೆ ಪೊಲೀಸರು ಬ್ರೇಕ್ ಹಾಕಿದ್ದಾರೆ. ಈ ಬಾರಿ ಸೆಲೆಬ್ರೇಷನ್ಗೆ ಕಟ್ಟುನಿಟ್ಟಿನ ರೂಲ್ಸ್ ಅನ್ನ ತೆಗೆದುಕೊಂಡು ಬರ್ತಾ ಇದ್ದಾರೆ. ಕಠಿಣ ಕಾನೂನು ಕ್ರಮದ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರು. ರಾತ್ರಿ 12 ಗಂಟೆ ನಂತರ ರಸ್ತೆಗಳಲ್ಲಿ ಯಾರೂ ಕೂಡ ಸೆಲೆಬ್ರೇಷನ್ ಮಾಡಂಗಿಲ್ಲ. ಕಳೆದ ಬಾರಿ ಆರ್ಸಿಬಿ ಸೆಲೆಬ್ರೇಷನ್ ಅಲ್ಲೇ ಕಾಲ್ ತುಳಿತದಲ್ಲಿ ಪಾಪ 12 ಜನ ಮೃತಪಟ್ಟಿರೋದನ್ನ ನಾವೆಲ್ಲರೂ ಕೂಡ ಗಮನಿಸಿದ್ದೀವಿ. ಹೀಗಾಗಿ ಈ ಬಾರಿ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಂಡಿರುವಂತಹ ಪೊಲೀಸ್ನವರು ಆರ್ಸಿಬಿ ಕಳೆದ 18 ವರ್ಷದಿಂದಲೂ ಕೂಡ ಮೊದಲ ಬಾರಿಗೆ ಪಂದ್ಯವನ್ನು ಗೆದ್ದಂತಹ ಸಂದರ್ಭದಲ್ಲಿ ಸಾಕಷ್ಟು ಸಾವು ನೋವುಗಳಾಯಿತು. ಬಟ್ ಆದ್ರೆ ಈ ಬಾರಿ ಅದ್ಯಾವುದು ಆಗಬಾರದು ಅಂತ ಹೇಳಿ ಮುನ್ಸೂಚನೆ ಮತ್ತೆ ಒಂದಷ್ಟು ಕ್ರಮಗಳನ್ನ ತೆಗೆದುಕೊಂಡಿದ್ದಾರೆ. ಹಾಗಾದ್ರೆ ಯಾವ ರೀತಿಯಾದಂತಹ ಮಾರ್ಗಸೂಚಿ ಇದೆ ಅಂತ ಹೇಳಿ ನಾವು ನೋಡ್ತಾ ಹೋಗೋದಾದ್ರೆ, ಸಾರ್ವಜನಿಕ ಸ್ಥಳಗಳಲ್ಲಿ ಸೆಲೆಬ್ರೇಷನ್ ಮಾಡುವಂತಿಲ್ಲ. ರಸ್ತೆಗಳ ಬಳಿ ಎಲ್ಇಡಿ ಅಳವಡಿಕೆಗೆ ಪೊಲೀಸರು ಅನುಮತಿ ಕೊಡಬೇಕು, ಕಡ್ಡಾಯವನ್ನ ಮಾಡಿದ್ದಾರೆ. ಸಂಭ್ರಮಾಚರಣೆ ಮಾಡುವಂತಹ ಸಂದರ್ಭದಲ್ಲಿ ಪಟಾಕಿಯನ್ನ ಸಿಡಿಸಬಾರದು. ಹೆಚ್ಚು ಜನ ಸೇರಿ ದುರ್ವರ್ತನೆಯನ್ನ ತೋರುವಂತಿಲ್ಲ. ಇದರ ಜೊತೆಗೆ ನೋಡಿ, ಬೈಕ್ ರ್ಯಾಲಿ, ಸ್ಟಂಟ್ಗಳು, ಹಾರ್ನ್ ಅನ್ನ ಕೂಡ ಮಾಡುವಂತಿಲ್ಲ, ರಸ್ತೆಗಳನ್ನ ಬ್ಲಾಕ್ ಮಾಡುವಂತಿಲ್ಲ ಅಂತ ಹೇಳಿ ಸೀಮಂತ್ ಕುಮಾರ್ ಅವರು ಒಂದಷ್ಟು ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಿದ್ದಾರೆ. ಇದರ ಜೊತೆಗೆ ಮದ್ಯಪಾನ ಮಾಡಿ ಕೂಗಾಡೋದು, ಜಗಳ ಮಾಡ್ಕೊಳ್ಳೋದು ಯಾವುದು ಕೂಡ ಆಗಬಾರ್ದು. ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ನೆಗೆಟಿವ್ ಸುದ್ದಿ ಅಥವಾ ಪ್ರಚೋದನಾಕಾರಿ ಪೋಸ್ಟ್ ಮಾಡುವಂತಿಲ್ಲ. ಕಪ್ ಗೆದ್ದ ಖುಷಿಯಲ್ಲಿ ಬೇರೆ ಟೀಮ್ನ ಅಭಿಮಾನಿಗಳಿಗೆ ರೇಗಿಸುವಂತಿಲ್ಲ ಅನ್ನುವಂತಹ ವಿಚಾರವನ್ನ ಇಲ್ಲಿ ಮಾರ್ಗಸೂಚಿ ಮುಖಾಂತರ ಹೇಳ್ತಾ ಇದ್ದಾರೆ ಸೀಮಂತ್ ಕುಮಾರ್ ಅವರು. ಬಟ್ ಆದ್ರೆ ಅಭಿಮಾನಿಗಳು ಖುಷಿಯನ್ನೇನೋ ವ್ಯಕ್ತಪಡಿಸಬಹುದು ಗೆದ್ದ ನಂತರ. ಬಟ್ ಆದ್ರೆ ಒಂದಷ್ಟು ಮೀಮ್ಸ್ಗಳು, ಒಂದಷ್ಟು ರೇಗಿಸುವಂಥದ್ದು, ಇದೆಲ್ಲದಕ್ಕೂ ಕಡಿವಾಣ ಹಾಕೋದು ಸ್ವಲ್ಪ ಕಷ್ಟನೇ.